ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ 30 ಅತಿ ಪ್ರಮುಖ ಪ್ರಶ್ನೆಗಳನ್ನು ಭಾಗ 2ರಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ತಂದಿದ್ದೀನಿ. ಫಸ್ಟ್ ಪಾರ್ಟಲ್ಲಿನೂ ಕೂಡ 30 ಕ್ವಶನನ್ನು ಹಾಕಿದ್ದೀವಿ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ ಮತ್ತು ಸೈಕಾಲಜಿಯಲ್ಲಿ ಈಗಾಗಲೇ ನಾವು ಕ್ವಶನ್ ಆನ್ಸರ್ಸ್ಗಳನ್ನು ಹಾಕಿದ್ದೀವಿ. ಯಾರು ನೋಡಿಲ್ಲಲ್ಲ, ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ತಾವೆಲ್ಲರೂ ಕೂಡ ನೋಡಬೇಕು ಅಂತ ಹೇಳ್ತಾ, ಸೊ ಇಂದಿನ ವಿಡಿಯೋದ ಟಾಪ್ 30 ಪ್ರಶ್ನೆಗಳು ಯಾವುವು ಅಂತ ನೋಡುವ. ಸೊ ಪ್ರಶ್ನೆ ಫಸ್ಟ್ ಬಂತು, ಮಗುವಿನಲ್ಲಿ ವಿಕಾಸದ ಬೆಳವಣಿಗೆಗಳು ಕಂಡುಬರಲು ಕಾರಣ. ಸೊ ಅದು ಅನುವಂಶೀಯ ಕಾರಣಗಳು ಇದ್ದಾವೆ, ಅಥವಾ ಪರಿಸರದ ಅಂಶಗಳು, ಅನುವಂಶೀಯ ಮತ್ತು ಪರಿಸರದ ಅಂಶಗಳ ಅಂತರ್ಕ್ರಿಯೆ, ಅಥವಾ ಪೌಷ್ಟಿಕ ಅಂಶಗಳು. ಸೊ ಇದರಲ್ಲಿ ಸರಿಯಾದ ಆಯ್ಕೆ ಬರ್ತದ ಅನುವಂಶೀಯ ಮತ್ತು ಪರಿಸರದ ಅಂಶಗಳ ನಡುವಿನ ಅಂತರ್ಕ್ರಿಯೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಪಿಯಾಜೆ ಅವರ ಪ್ರಕಾರ ಜ್ಞಾನಾತ್ಮಕ ವಿಕಾಸದ ಪ್ರಕ್ರಿಯೆಯಲ್ಲಿ ಪ್ರಾಕಲ್ಪನೆ ರೂಪಿಸುವ ಮತ್ತು ಪ್ರಯೋಗ ಮಾಡುವ ಸಾಮರ್ಥ್ಯ ಇಲ್ಲಿ ಕಾಣಬರುತ್ತದೆ. ಸಂವೇದನಾ ಗತಿ ಹಂತ, ಮೂರ್ತಕಾಯಗಳ ಹಂತ, ಔಪಚಾರಿಕ ಕಾರ್ಯಗಳ ಹಂತ, ಕಾರ್ಯಪೂರ್ವ ಹಂತ. ಸೊ ಸರಿಯಾದ ಉತ್ತರ ಬರ್ತದೆ ಅದರಲ್ಲಿ ಔಪಚಾರಿಕ ಕಾರ್ಯಗಳ ಹಂತ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಬೌದ್ಧಿಕ ಕೊರತೆ ಕಂಡುಬರುವ ಬುದ್ಧಿಶಕ್ತಿ ಸೂಚ್ಯಾಂಕದ ವ್ಯಾಪ್ತಿ ಏನು? 25ರಿಂದ 50, 0ಯಿಂದ 30, 0ಯಿಂದ 25, 0ಯಿಂದ 70. ಸರಿಯಾದ ಉತ್ತರ 0ಯಿಂದ 70. ಮುಂದಿನ ಪ್ರಶ್ನೆ, ಬುದ್ಧಿಶಕ್ತಿಯ 3 ಆಯಾಮಗಳ ಮಾದರಿಯನ್ನು ರೂಪಿಸಿದವನು ಯಾರು? ಸೊ ಮೊದಲನೇದು ಕೇಟಲ್, 2 ಥರ್ಸ್ಟೋನ್, 3 ಗಿಲ್ಫೋರ್ಡ್, 4 ಟರ್ಮನ್. ಸರಿಯಾದ ಉತ್ತರ 3 ಗಿಲ್ಫೋರ್ಡ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಬುದ್ಧಿಶಕ್ತಿ ಎನ್ನುವುದು ಭಾವನಾತ್ಮಕ ಸಾಮರ್ಥ್ಯ, ಆಲೋಚನಾ ಸಾಮರ್ಥ್ಯ, ಜ್ಞಾನಾತ್ಮಕ ಸಾಮರ್ಥ್ಯ, ಚಾಲನಾ ಸಾಮರ್ಥ್ಯ. ಸರಿಯಾದ ಉತ್ತರ ಬರ್ತದೆ ಅಲ್ಲಿ ಎಸ್, ಜ್ಞಾನಾತ್ಮಕ ಸಾಮರ್ಥ್ಯ ಅಂತಕ್ಕಂಥದ್ದು ರೈಟ್ ಆನ್ಸರ್. ಒಬ್ಬ ಬುದ್ಧಿಮಾಂದ್ಯ ಮಗುವಿನ ಅವಧಿ ಕಡಿಮೆ ಇರ್ತದೆ ಏಕೆಂದರೆ ಮಗುವನ್ನು ಗಮನಿಸಲು ಶಿಕ್ಷಕರಿಗೆ ಸ್ವಲ್ಪ ಸಮಯ ಲಭ್ಯವಿರೋದು, ಮಗು ಬಹಳ ತುಂಟನಾಗಿರೋದು, ಅವನ ಸ್ನೇಹಿತರು ಅಡ್ಡಿಪಡಿಸುವರು, ಹುಟ್ಟಿನಿಂದ ಬಂದ ಗುಣಗಳು. ಸರಿಯಾದ ಉತ್ತರ ಅದರಲ್ಲಿ ಬರ್ತಕ್ಕಂಥದ್ದು ಹುಟ್ಟಿನಿಂದ ಬಂದ ಗುಣಗಳು. ಒಳನೋಟ ಕಲಿಕೆಯ ಮುಖ್ಯವಾದ ಗುಣಲಕ್ಷಣ ಏನು? ತಕ್ಷಣ ವಿಚಾರ ಹೊಳೆಯೋದು, ಸಂಕಷ್ಟ ಪರಿಹರಿಸೋದು, ಸ್ವಯಂ ಕಲಿಕೆ ಮಾಡೋದು, ದೃಷ್ಟಿಕೋನ ವೃದ್ಧಿಪಡಿಸೋದು. ಸರಿಯಾದ ಉತ್ತರ ಬರ್ತದೆ ತಕ್ಷಣ ವಿಚಾರವನ್ನು ಹೊಳಿತಕ್ಕಂಥದ್ದು ಒಳನೋಟ ಕಲಿಕೆಯ ಲಕ್ಷಣ. ಪ್ರತಿಭಾವಂತ ಮಕ್ಕಳು ಯಾವಾಗಲೂ ಎದುರು ನೋಡುವುದು, ಪ್ರಯೋಗಾಲಯಗಳಲ್ಲಿ ಕೆಲಸ ಮಾಡೋದು, ಗ್ರಂಥಾಲಯ ಅಭ್ಯಸಿಸೋದು, ಇತರರನ್ನು ಗೆಲ್ಲಲು ಅವಕಾಶಗಳು, ವಿನೂತನ ಕಾರ್ಯಗಳು. ಸರಿಯಾದ ಉತ್ತರ ವಿನೂತನ ಕಾರ್ಯಗಳು. ಮುಂದಿನ ಪ್ರಶ್ನೆ, ಒಬ್ಬ ಹುಡುಗನ ಮಾನಸಿಕ ವಯಸ್ಸು MA 8, ದೈಹಿಕ ವಯಸ್ಸು CA 10 ಆದರೆ ಬುದ್ಧಿಶಕ್ತಿ ಸೂಚ್ಯಂಕ IQ ಎಷ್ಟು ಅಂತ ಕೇಳಿದ್ದಾರೆ. 125, 100, 80, 120. ಸರಿಯಾದ ಉತ್ತರ 80. ಮುಂದಿನ ಪ್ರಶ್ನೆ, ಒಬ್ಬ ಬಾಲಕಿ ಸಂಗೀತದಲ್ಲಿ ಪ್ರಾವೀಣ್ಯತೆ ಪಡೆಯುವುದು ಇದಕ್ಕೆ ಉದಾಹರಣೆ ಆಗಿದೆ. ಧನಾತ್ಮಕ ಮನೋಭಾವ, ಕುತೂಹಲ, ಆಂತರಿಕ ಅಭಿಪ್ರೇರಣೆ, ಆಸಕ್ತಿ. ಸರಿಯಾದ ಉತ್ತರ ಆಂತರಿಕ ಅಭಿಪ್ರೇರಣೆ. ಭಾಷಾ ಬೆಳವಣಿಗೆಯಲ್ಲಿ ಮೌಖಿಕ ಅಭಿವ್ಯಕ್ತಿ ಮತ್ತು ಒತ್ತು ಕೊಡುವಿಕೆಯ ಅಂಶಗಳನ್ನು ಈ ಮೂಲಕ ಗಳಿಸಬಹುದಾಗಿದೆ. ಒಳನೋಟ, ಅನುಬಂಧಿತತೆ, ಒಗ್ಗೂಡಿಸುವಿಕೆ, ಅನುಕರಣೆ. ಸರಿಯಾದ ಉತ್ತರ ಅನುಕರಣೆ. ಮುಂದಿನ ಪ್ರಶ್ನೆ, ಅಭ್ಯಾಸ ನಿಯಮದಲ್ಲಿ ಇತರ ವಸ್ತುಗಳು ಸಮನಾಗಿದ್ದು ಎಂಬ ನುಡಿಗಟ್ಟು ಇವುಗಳಿಗೆ ಸಂಬಂಧಪಟ್ಟಿದೆ. ಪರಿಣಾಮ ಮತ್ತು ಸಿದ್ಧತೆ, ತಾಜಾ ಮತ್ತು ತೀವ್ರ, ಉಪಯೋಗ ಮತ್ತು ನಿರುಪಯೋಗ, ಪ್ರಚೋದನೆ ಮತ್ತು ಪ್ರತಿಕ್ರಿಯೆ. ಇದರಲ್ಲಿ ಸರಿಯಾದ ಉತ್ತರ ಬರ್ತದೆ ಪರಿಣಾಮ ಮತ್ತು ಸಿದ್ಧತೆ ಅಂತಕ್ಕಂಥ ಆಯ್ಕೆ ರೈಟ್ ಆನ್ಸರ್. ಪರಿಣಾಮ ನಿಯಮ ಒತ್ತಿ ಹೇಳೋದು ಏನು ಅಂತ ಕೇಳಿದಾರ. ಬಹುಮಾನವನ್ನು ಮಾತ್ರ, ಶಿಕ್ಷೆ ಮಾತ್ರ, ಬಹುಮಾನ ಮತ್ತು ಶಿಕ್ಷೆ ಎರಡನ್ನೂ, ಬಹುಮಾನ ಮತ್ತು ಶಿಕ್ಷೆ ಎರಡೂ ಅಲ್ಲ. ಸರಿಯಾದ ಉತ್ತರ ಬಹುಮಾನ ಮತ್ತು ಶಿಕ್ಷೆ ಎರಡು. ಮುಂದಿನ ಪ್ರಶ್ನೆ, ಮಾನಸಿಕ ಕೌಶಲ್ಯ ಮತ್ತು ತಿಳುವಳಿಕೆಯ ಪರೀಕ್ಷೆಯನ್ನು ಮಾಡುವಲ್ಲಿ ಮೌಲ್ಯವಾದ ಪರೀಕ್ಷೆ. ಬಹು ಆಯ್ಕೆ ಮಾದರಿ ಪರೀಕ್ಷೆ, ಹೊಂದಿಸಿ ಬರೆಯುವ ಪರೀಕ್ಷೆಗಳು, ಪ್ರಬಂಧ ಮಾದರಿ ಪರೀಕ್ಷೆ, ಪೂರ್ಣಗೊಳಿಸುವ ಮಾದರಿ ಪರೀಕ್ಷೆಗಳು. ಸರಿಯಾದ ಉತ್ತರ ಬರ್ತದೆ ಬಹು ಆಯ್ಕೆ ಮಾದರಿ ಪರೀಕ್ಷೆಗಳು. 75 ವಸ್ತುನಿಷ್ಠ ಮಾದರಿ ಪರೀಕ್ಷೆಗಳು ಲಘು ಮಾದರಿ ಪರೀಕ್ಷೆಗಳಿಗಿಂತ ಹೆಚ್ಚು ಆದ್ಯತೆ ಪಡೆದಿವೆ. ಏಕೆಂದರೆ ಕೇಳಿದ್ದಾರೆ ರಚನೆ ಮಾಡುವಲ್ಲಿ ಸುಲಭವಾಗಿ ಹೆಚ್ಚು ಅಂಕ ಗಳಿಸಬಹುದು, ವ್ಯಕ್ತಿನಿಷ್ಠತೆ ಕಡಿಮೆ ಮಾಡ್ತವೆ ಮತ್ತು ವಿದ್ಯಾರ್ಥಿಗಳು ಇಷ್ಟಪಡ್ತಾರೆ. ಸರಿಯಾದ ಉತ್ತರ ಬರ್ತದೆ ವ್ಯಕ್ತಿನಿಷ್ಠತೆಯನ್ನು ಕಡಿಮೆ ಮಾಡ್ತದೆ, ವಸ್ತುನಿಷ್ಠತೆ ಆಗಿದ್ದಾವೆ. ಮುಂದಿನ ಪ್ರಶ್ನೆ, ಒಬ್ಬ ವ್ಯಕ್ತಿ ತನ್ನ ನ್ಯೂನತೆಗಳನ್ನು ಇತರರ ಮೇಲೆ ವರ್ಗಾಯಿಸಲು ಪ್ರಯತ್ನಿಸುವ ತಂತ್ರ ಯಾವುದು? ಸೊ ದಮನ, ಪ್ರಕ್ಷೇಪಣೆ, ಹಗಲುಗನಸು ಕಾಣುವಿಕೆ, ತರ್ಕಸಮ್ಮತವಾಗಿಸುವಿಕೆ. ಸರಿಯಾದ ಉತ್ತರ ಪ್ರಕ್ಷೇಪಣೆ. ಕಾರ್ಯಸರಣಿ ಬೋಧನೆಯು ಈ ತತ್ವಗಳನ್ನು ಅನ್ವಯಿಸಿ ರೂಪಿಸಲ್ಪಟ್ಟಿದೆ. ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ, ಕ್ರಿಯಾಜನ್ಯ ಕಲಿಕೆ, ಸೋಪಾದಿತ ಅನುಬಂಧಿತ ಕಲಿಕೆ, ಒಳನೋಟ ಕಲಿಕೆ. ಕಾರ್ಯಸರಣಿ ಬೋಧನೆ ಅಂತಕ್ಕಂಥದ್ದು ಕ್ರಿಯಾಜನ್ಯ ಕಲಿಕೆಯ ತತ್ವಗಳನ್ನು ಅನ್ವಯಿಸಿ ಬಳಕೆ ಆಗ್ತದೆ. ಕಕ್ಷಿ ಕೇಂದ್ರಿತ ಆಪ್ತ ಸಲಹೆ ವಿಧಾನವು ಹೀಗೂ ಕರೆಯಲ್ಪಟ್ಟಿದೆ: ನಿರ್ದೇಶಿತ ಆಪ್ತ ಸಲಹೆ,
ಅನಿರ್ದೇಶಿತ ಆಪ್ತ ಸಲಹೆ, ಮಿತ್ರ ಆಪ್ತ ಸಲಹೆ, ಗುಂಪು ಆಪ್ತ ಸಲಹೆ. ಸರಿಯಾದ ಉತ್ತರ ಅನಿರ್ದೇಶಿತ ಆಪ್ತ ಸಲಹೆ. ಪ್ರಶ್ನೆ 79. ಒಬ್ಬ ಹುಡುಗಿ ಒಂದು ಪುಟ್ಟ ಕಥೆಯನ್ನು ಓದ್ತಾಳೆ. ಅವಳು ಅದನ್ನು ಓದಿದ ನಂತರ ಕಥೆಯ ಕೊನೆಯಲ್ಲಿ ನೀಡಿರೋ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸ್ತಾಳೆ ಮತ್ತು ಆ ಕಥೆಯ ಮುಕ್ತಾಯ ಬೇರೆಯ ರೀತಿಯಲ್ಲಿ ಇರಬೇಕೆಂದು ಅಪೇಕ್ಷೆಯನ್ನು ಪಡ್ತಾಳೆ. ಇದು ವಿದ್ಯಾರ್ಥಿನಿಯ ಯಾವ ವರ್ತನೆಯನ್ನು ತೋರಿಸ್ತದೆ? ಕತೆ ಓದುವುದರಲ್ಲಿ ಜಾಣತನ, ತೆರೆದ ಮನಸ್ಸು, ಬುದ್ಧಿವಂತಿಕೆ, ಸೃಜನಶೀಲತೆ. ಸರಿಯಾದ ಉತ್ತರ ಬರ್ತದೆ ಸೃಜನಶೀಲತೆ. ಒಬ್ಬ ಹುಡುಗ ಕಡಿಮೆ ಸ್ವಕೇಂದ್ರೀಕೃತ, ಕಡಿಮೆ ಆಕ್ರಮಣಕಾರಿ, ಕಡಿಮೆ ಸ್ವಾರ್ಥಿ, ಕಡಿಮೆ ಪರಾವಲಂಬಿ ಆದಾಗ ಆತನು ಈ ಬೆಳವಣಿಗೆಯನ್ನು ತಲುಪಿಸಿದ್ದಾನೆ ಅಂತ ಹೇಳಬಹುದು. ಸರಿಯಾದ ಉತ್ತರ ಭೌತಿಕ ಬೆಳವಣಿಗೆ, ಭಾವನಾತ್ಮಕ ಬೆಳವಣಿಗೆ, ಮಾನಸಿಕ ಬೆಳವಣಿಗೆ, ಸಾಮಾಜಿಕ ಬೆಳವಣಿಗೆ. ಕಡಿಮೆ ಪರಾವಲಂಬಿ ಅಂತಂದ್ರೇ ಗೊತ್ತಾಗ್ತದೆ ಅದು ಸಾಮಾಜಿಕ ಬೆಳವಣಿಗೆ ಆಗ್ತದೆ. ಮುಂದಿನ ಪ್ರಶ್ನೆ. ಒಂದು ಮಗು ಒಂದು ಚಮಚವನ್ನು ಹಿಡಿದುಕೊಳ್ಳೋದನ್ನು ಕಲಿತಾಗ ಆತನು ಮುಂದೆ ಅದೇ ರೀತಿಯ ಉದ್ದದ ಮತ್ತು ತೆಳುವಾದ ವಸ್ತುಗಳನ್ನು ಹಿಡಿದುಕೊಳ್ಳಬಲ್ಲ. ಇದು ಮುಂದಿನ ಕಲಿಕೆಗೆ ಸ್ವಾಂಗೀಕರಣವಾಗ್ತದೆ, ಸ್ಥಳಾವಕಾಶವಾಗ್ತದೆ, ಸ್ಕೀಮಾವಾಗುತ್ತದೆ, ಹೊಂದಾಣಿಕೆಯಾಗುತ್ತದೆ. ಇಲ್ಲಿ ಸರಿಯಾದ ಉತ್ತರ ಬರ್ತದೆ ಸ್ಥಳಾವಕಾಶವಾಗ್ತದೆ. ಮುಂದಿನ ಪ್ರಶ್ನೆ. ಕಲಿಕೆಯು ನಿಧಾನಗತಿಯಲ್ಲಿ ಸಾಗಿ ಅಂತಿಮವಾಗಿ ನಿಂತು ಹೋಗುವ ಮತ್ತೆ ಅದು ಮುಂದುವರಿಯುವ ಸಾಧ್ಯತೆ ಇಲ್ಲ ಎಂದು ಅನಿಸುವ ಬಿಂದು. ಸಮತಲ, ಆಸಕ್ತಿ ಕೊರತೆ, ಬೇಸರ ಅಥವಾ ಕಷ್ಟಕರ ಹಂತ. ಸರಿಯಾದ ಉತ್ತರ ಸಮತಲ ಅಂತಕ್ಕಂಥದ್ದು ರೈಟ್ ಆನ್ಸರ್. ಈ ಹಂತವನ್ನು ಕೂಟಯುಗ ಅಂತ ಕರೀತಾರೆ. ಶಾಲಾ ಪೂರ್ವ ಹಂತ, ಉತ್ತರ ಬಾಲ್ಯ ಹಂತ, ಅನ್ವೇಷಣಾ ಹಂತ, ಪ್ರಶ್ನಿಸುವ ಹಂತ. ಸರಿಯಾದ ಉತ್ತರ ಬಾಲ್ಯ ಹಂತ. ಒಬ್ಬ ಶಿಕ್ಷಕರು ತನ್ನ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯ ಕಾಪಾಡಲು ಕೈಗೊಳ್ಳಬಹುದಾದ ಕ್ರಮ. ಆಗಾಗ ಪ್ರವಾಸ ಕೈಗೊಳ್ಳೋದು, ವಿದ್ಯಾರ್ಥಿಗಳನ್ನು ಉನ್ನತ ಅಂಕಗಳಂತೆ ಪ್ರೋತ್ಸಾಹಿಸೋದು, ಅನಾರೋಗ್ಯಕರ ಸ್ಪರ್ಧೆಗಳನ್ನು ತಡೆಗಟ್ಟೋದು, ಸಹಪಾಠ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಮಾಡೋದು. ಅನಾರೋಗ್ಯಕರ ಸ್ಪರ್ಧೆಗಳನ್ನು ತಡೆಗಟ್ಟೋದು ಇದು ರೈಟ್ ಆನ್ಸರ್. ಒಬ್ಬ ಹುಡುಗಿ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೊಂಡುಕೊಳ್ಳಬೇಕಾಗಿದೆ. ಆದರೆ ಆಕೆ ಸಮಸ್ಯೆಗೆ ಪರಿಹಾರ ಕೊಂಡುಕೊಳ್ಳೋದನ್ನು ಬಿಟ್ಟು ಅಳಲು ಪ್ರಾರಂಭಿಸುತ್ತಾಳೆ. ಇದು ಸೂಚಿಸುವುದೆಂದರೆ ಪಲಾಯನ, ಹೊಂದಾಣಿಕೆ, ಪ್ರತಿಗಮನ, ನಕಾರಾತ್ಮಕತೆ. ಸರಿಯಾದ ಉತ್ತರ ಪ್ರತಿಗಮನ. ಮುಂದಿನ ಪ್ರಶ್ನೆ. ಪ್ರೇರಣೆಯ ಪರಿಕಲ್ಪನೆಯನ್ನು ಸೂಕ್ತವಾಗಿ ಹೀಗೆ ವ್ಯಾಖ್ಯಾನಿಸಲಾಗಿದೆ. ಹೆಚ್ಚು ವಸ್ತುಗಳನ್ನು ನೆನಪಿನಿಟ್ಟುಕೊಳ್ಳೋ ಸಾಮರ್ಥ್ಯ, ಹೆಚ್ಚು ಅಂಕಗಳನ್ನು ಗಳಿಸೋ ಸಾಮರ್ಥ್ಯ, ಮಾನ್ಯತೆ ಗಳಿಸೋ ಸಾಮರ್ಥ್ಯ, ಅವಳ ಗುರಿ ಸಾಧಿಸುವ ಸಾಮರ್ಥ್ಯ. ಸರಿಯಾದ ಉತ್ತರ ಅವಳ ಗುರಿ ಸಾಧಿಸುವ ಸಾಮರ್ಥ್ಯ. ಶಿಕ್ಷಕರು ತನ್ನ ಮಕ್ಕಳನ್ನು ಗೃಹ ಕೈಗಾರಿಕಾ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ನೇಯುವುದು, ಬುಟ್ಟಿ ಹೆಣೆಯುವುದು ಮತ್ತು ಆಟದ ಸಾಮಾನುಗಳನ್ನು ವೀಕ್ಷಿಸ್ತಾರೆ. ಶಿಕ್ಷಕರು ವಿದ್ಯಾರ್ಥಿಗಳ ವರ್ತನೆಯನ್ನು ಪರೀಕ್ಷಿಸ್ತಾರೆ. ಇದು ಇದಕ್ಕೆ ಉದಾಹರಣೆಯಾಗಿದೆ. ಯಾದೃಚ್ಛಿಕ ಮೌಲ್ಯಮಾಪನ, ಎಸ್ ಸಂಕಲನಾತ್ಮಕ ಮೌಲ್ಯಮಾಪನ, ಪರಿಮಾಣಾತ್ಮಕ ಮೌಲ್ಯಮಾಪನ. ಸರಿಯಾದ ಉತ್ತರ ಪರಿಮಾಣಾತ್ಮಕ. ಸಂವೇಗ ಪ್ರತಿನಿಧಿಸೋದು ಕದಡು, ಪ್ರತಿಭಟಿಸು, ಚಲಿಸು, ಬೆಳೆಸು. ಸರಿಯಾದ ಉತ್ತರ ಕದಡು. ತರಗತಿಯ ಪ್ರತಿ ಮಗುವಿಗೆ ವಿವಿಧ ಸನ್ನಿವೇಶಗಳಿರುವ ಕಾರ್ಡ್ಗಳನ್ನು ಕೊಡಲಾಗ್ತದೆ. ಪ್ರತಿ ಮಗು ಈ ಸನ್ನಿವೇಶವನ್ನು ಕುರಿತು ಕಥೆಯನ್ನು ಹೆಣೆಯಬೇಕಾಗ್ತದೆ ಮತ್ತು ಈ ಕಥೆಯನ್ನು ಆಧರಿಸಿ ಶಿಕ್ಷಕನು ವಿದ್ಯಾರ್ಥಿಯ ವರ್ತನೆಯನ್ನು ಅರ್ಥ ಮಾಡಿಕೊಳ್ತಾನೆ. ಈ ತಂತ್ರಕ್ಕೆ ಏನಂತ ಕರೀತಾರೆ? ಸೊ ಅದನ್ನೇ ಸಂದರ್ಶನ, ಪ್ರಕ್ಷೇಪಣಾ ತಂತ್ರ, ವೀಕ್ಷಣೆ, ಆಪ್ತ ಸಮಾಲೋಚನೆ. ಸರಿಯಾದ ಉತ್ತರ ಪ್ರಕ್ಷೇಪಣಾ ತಂತ್ರ. ಗುಂಪಿನಲ್ಲಿ ವ್ಯಕ್ತಿಯ ಸ್ಥಾನವನ್ನು ಅಳೆಯಲು ಸೂಕ್ತವಾದ ವಿಧಾನ ಕೇಳಿದ್ದಾರೆ. ಮಾನಸಿಕ ಪರೀಕ್ಷೆಗಳು, ಸಾಂದರ್ಭಿಕ ಪರೀಕ್ಷೆಗಳು, ಚಿಕಿತ್ಸಾ ಸಂದರ್ಶನಗಳು, ಸಮಾಜ ಮಿತಿಯ ತಂತ್ರ. ಸರಿಯಾದ ಉತ್ತರ ಬರ್ತದೆ ಸಮಾಜ ಮಿತಿಯ ತಂತ್ರ ಅಂತಕ್ಕಂಥದ್ದು. ಇಷ್ಟು ಸ್ನೇಹಿತರೆ ನಿಮಗೆ ಸೈಕಾಲಜಿಯಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ ಒಂದು ಟಾಪ್ 30 ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀವಿ. ನಿಜಕ್ಕೂ ನಿಮಗೆ ಸ್ಟಡಿಗೆ ಇದನ್ನು ಯೂಸ್ ಆಗ್ತದೆ ಅಂತ ಹೇಳ್ತಾ ಮತ್ತು ಬೇರೆ ಬೇರೆ ವಿಷಯಗಳ ವಿಡಿಯೋಗಳನ್ನು ನೋಡಿ 6ರಿಂದ 12ನೇ ತರಗತಿಗೆ ನಿಮಗೆ ಅನುಕೂಲವಾಗ್ತಕ್ಕಂಥ ಎಲ್ಲ ವಿಡಿಯೋಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ತಾವು ನೋಡಿ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.